ಮಂಡ್ಯದಲ್ಲಿ ಮತ್ತೆ ಕುಮಾರಸ್ವಾಮಿ ವರ್ಸಸ್ ಚೆಲುವರಾಯಸ್ವಾಮಿ ರೋಡ್ ವಿಚಾರ ಆಯಿತು. ಈಗ ಕೃಷಿ ವಿವಿ ವಿಚಾರಕ್ಕೆ ಜಟಾಪಟಿ. ದೇವೇಗೌಡ ಅಂಡ್ ಸನ್ಸ್ ವಿರುದ್ಧ ಕಾಂಗ್ರೆಸ್ ಪಾಳೆಯದ ಹೊಸ ಅಸ್ತ್ರ ಸಿದ್ಧವಾಗಿದೆ. ರೇವಣ್ಣರ ಹಠ ಮುಂದಿಟ್ಟುಕೊಂಡು ಟಕ್ಕರ್ ಕೊಡೋದಕ್ಕೆ ಪ್ಲಾನ್ ಮಾಡಿದೆ ಕಾಂಗ್ರೆಸ್. ದೇವೇಗೌಡರ ಕುಟುಂಬದ ವಿರುದ್ಧ ಚೆಲುವರಾಯಸ್ವಾಮಿ ತಂತ್ರ ಹೆಣೆಯೋದಕ್ಕೆ ಮುಂದಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದೀಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಂದೀಶ್, ಈಗ ಒಂದಲ್ಲ ಒಂದು ಕಾರಣಕ್ಕೆ ಜಿದ್ದಾಜಿದ್ದಿ ರಾಜಕೀಯ ಮಂಡ್ಯದಲ್ಲಿ ಸದ್ದು ಮಾಡ್ತಾನೆ ಇರುತ್ತೆ. ಈಗ ಕೃಷಿ ವಿವಿ ವಿಚಾರ, ಚೆಲುವರಾಯಸ್ವಾಮಿ ಮತ್ತೆ ಕಾಂಗ್ರೆಸ್ ಬಣದ ಪ್ಲಾನ್ ಏನು? ಖಂಡಿತ ವಿಜಯ್, ಈಗಾಗಲೇ ಮಂಡ್ಯದಲ್ಲಿ ಸ್ವಾಮಿಗಳು ವರ್ಸಸ್ ಸ್ವಾಮಿಗಳು ಅಂದರೆ ಕುಮಾರಸ್ವಾಮಿ ವರ್ಸಸ್ ಚೆಲುವರಾಯಸ್ವಾಮಿ ನಿಟ್ಟಿನಲ್ಲಿ ಆಗಿರುವಂಥದ್ದು. ಅಂದರೆ ಈ ಮಾಜಿ ದೋಸ್ತಿಗಳ ನಡುವೆ ಇದೀಗ ಫೈಟ್ ನಿಲ್ಲುವಂತೆ ಕಾಣ್ತಾ ಇಲ್ಲ. ಒಂದಲ್ಲ ಒಂದು ವಿಚಾರವಾಗಿ ಇದೀಗ ಅವರ ನಡುವೆ ಜಟಾಪಟಿ ಏರ್ಪಡ್ತಾ ಇರುವಂಥದ್ದು. ಈಗಾಗಲೇ ಕಳೆದ ತಿಂಗಳು ರೋಡಿನ ವಿಚಾರವಾಗಿ ಬಹಳಷ್ಟು ಜಟಾಪಟಿ ಜೋರಾಗಿತ್ತು. ಇದೀಗ ಮತ್ತೊಂದು ವಿಚಾರಕ್ಕೆ ಇಬ್ಬರ ನಡುವೆ ಫೈಟ್ ಆಗ್ತಾ ಇರುವಂಥದ್ದು. ಅದು ಯಾವುದೂ ಅಲ್ಲ, ಇತ್ತೀಚೆಗೆ ಮಂಡ್ಯದಲ್ಲಿ ಕೃಷಿ ವಿವಿಯನ್ನು ಸ್ಥಾಪನೆ ಮಾಡೋದಕ್ಕೆ ಈಗಾಗಲೇ ಅನುಮೋದನೆಯೂ ಕೂಡ ಸಿಕ್ಕಿರುವಂಥದ್ದು. ಅದೇ ವಿಚಾರ ಇದೀಗ ಕುಮಾರಸ್ವಾಮಿ ಮತ್ತು ಚೆಲುವರಾಯಸ್ವಾಮಿ ಇಬ್ಬರ ನಡುವೆ ಜಟಾಪಟಿಗೆ ಕಾರಣ ಆಗಿರುವಂಥದ್ದು. ಅಂದರೆ ಕಾಂಗ್ರೆಸ್ಗೆ ಒಂದು ಹೊಸ ಅಸ್ತ್ರ ಇದೀಗ JDS ವಿರುದ್ಧ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆಂದರೆ ಮಂಡ್ಯಕ್ಕೆ ಕೃಷಿ ವಿವಿ ಆಗಿದೆ. ಆ ಒಂದು ಕೃಷಿ ವಿವಿಗೆ ಹಾಸನದ ಕೃಷಿ ಕಾಲೇಜು ಕೂಡ ಸೇರಬೇಕಾದಂತಹ ಒಂದು ಪರಿಸ್ಥಿತಿ ಇದೀಗ ಸದ್ಯಕ್ಕೆ ಇರುವಂಥದ್ದು. ಆದರೆ ಇದೇ ವಿಚಾರಕ್ಕೆ HD ರೇವಣ್ಣ ಅವರು ಬಹಳಷ್ಟು ವಿರೋಧವನ್ನೇ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದರೆ ಮಂಡ್ಯದ ಕೃಷಿ ವಿವಿಗೆ ನಮ್ಮ ಕೃಷಿ ಕಾಲೇಜನ್ನು, ಹಾಸನ ಜಿಲ್ಲೆಯ ಕೃಷಿ ಕಾಲೇಜನ್ನು ಸೇರಿಸಬಾರ್ದು, ನಮ್ಮನ್ನು ಬೆಂಗಳೂರು ಕೃಷಿ ವಿವಿಯಲ್ಲೇ ಉಳಿಸ್ಬೇಕು ಎಂಬ ನಿಟ್ಟಿನಲ್ಲಿ ಈಗಾಗಲೇ ಅವರು ಕೂಡ ಹೇಳ್ತಾ ಇರುವಂಥದ್ದು. ಅಷ್ಟೇ ಅಲ್ಲ, ಈಗಾಗಲೇ ರಾಜ್ಯಪಾಲರಿಗೆ ಹಾಸನ ಜಿಲ್ಲೆಯ ಶಾಸಕರು ಪತ್ರವನ್ನು ಬರೆದಿರುವಂಥದ್ದು. ಇದೇ ವಿಚಾರ ಇದೀಗ ಕಾಂಗ್ರೆಸ್ ನಾಯಕರ ಕೆಂಗಣಿಗೆ ಗುರಿಯಾಗಿರುವಂಥದ್ದು. ಅದರಲ್ಲೂ ಕೂಡ ಚೆಲುವರಾಯಸ್ವಾಮಿ ಏಕಾಏಕಿ ಕುಮಾರಸ್ವಾಮಿ ಅವರು ಮತ್ತೆ ರೇವಣ್ಣ ವಿರುದ್ಧ ಮುಗಿ ಬೀಳ್ತಾ ಇದ್ದಾರೆ. ದೇವೇಗೌಡರ ಮಕ್ಕಳು ಏನು ಮಂಡ್ಯ ಡೆವಲಪ್ಮೆಂಟ್ ಅನ್ನ ಸಹಿಸೋದಿಲ್ಲ, ದೇವೇಗೌಡರು ಕೂಡ ಸಹಿಸಲ್ಲ, ಕುಮಾರಸ್ವಾಮಿ ಹಾಗೆ ರೇವಣ್ಣವರು ಕೂಡ ಸಹಿಸಲ್ಲ. ಅವರಿಗೆ ಚುನಾವಣೆ ಸಂದರ್ಭದಲ್ಲಿ ಈ ಒಂದು ಮಂಡ್ಯ ಜಿಲ್ಲೆ ಜನರ ಮತಗಳು ಬೇಕು, ಆದರೆ ಅಭಿವೃದ್ಧಿ ಅವರಿಗೆ ಬೇಕಾಗಿಲ್ಲ. ಅದೇ ನಿಟ್ಟಿನಲ್ಲಿ ಕೃಷಿ ವಿವಿಗೆ ಹಾಸನದ ಕೃಷಿ ಕಾಲೇಜನ್ನು ಸೇರಿಸೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸ್ಪಷ್ಟನೆಯನ್ನು ಕುಮಾರಸ್ವಾಮಿ ಅವರು ಕೊಡಬೇಕು ಎಂಬ ನಿಟ್ಟಿನಲ್ಲಿ ಹೇಳಿದರು. ಚೆಲುವರಾಯಸ್ವಾಮಿಯವರ ಆ ಒಂದು ಮಾತಿಗೆ ಕೆರಳಿದಂತಹ HD ಕುಮಾರಸ್ವಾಮಿ ಅವರು ಈ ಒಂದು ವಿಚಾರದಲ್ಲಿ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳುವಂತಹ ಛತ್ರಿ ಬುದ್ಧಿ ನನಗಿಲ್ಲ ಎಂಬ ಮಾತುಗಳನ್ನ ಹೇಳಿದರು. ಇದೀಗ ಅದಕ್ಕೂ ಕೂಡ ತಿರುಗೇಟು ಕೊಡುವಂಥ ಕೆಲಸವನ್ನ ಚೆಲುವರಾಯಸ್ವಾಮಿ ಅವರು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಅಂದರೆ ತಮಗೆ ಛತ್ರಿ ಬುದ್ಧಿ ಇಲ್ಲ ಅಂತ. ಆದರೆ ಅವರ ಅಣ್ಣ HD ರೇವಣ್ಣ ಅವರಿಗೆ ಛತ್ರಿ ಬುದ್ಧಿ ಇದೆಯಾ ಎಂಬ ನಿಟ್ಟಿನಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು. ಯಾಕೆಂದರೆ ರಾಜ್ಯಪಾಲರಿಗೆ ಪತ್ರವನ್ನು ಬರೀತಾರೆ, ಅಲ್ಲಿನ ಸ್ಥಳೀಯ ಶಾಸಕರೆಲ್ಲರನ್ನೂ ಕೂಡ ಕರ್ಕೊಂಡೋಗಿ ರಾಜ್ಯಪಾಲರಿಗೆ ಏನು ಹಾಸನದ ಕೃಷಿ ಕಾಲೇಜನ್ನು ಮಂಡ್ಯ ಕೃಷಿ ವಿವಿಗೆ ಸೇರಿಸಬೇಡಿ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಅವರ ಒಂದು ಸ್ಟ್ಯಾಂಡನ್ನು ಒಂದು ತಿಳಿಸ್ಬೇಕು, ಇಲ್ಲದಿದ್ದರೆ ಅವರ ನಡುವೆ ಇಬ್ಬಿಗೆ ನೀತಿ ಇದೆಯಾ ಎಂಬ ನಿಟ್ಟಿನಲ್ಲಿ ಕೂಡ ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು. ಇದೇ ವಿಚಾರವನ್ನು ಇಟ್ಕೊಂಡು ಇದೀಗ ಏನು ಲೋಕಲ್ ಪಾಲಿಟಿಕ್ಸ್ ಇತ್ತೀಚೆಗೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆ ನಡೆಯುತ್ತದೆ. ಆ ಸಂದರ್ಭದಲ್ಲಿ ಅದನ್ನೇ ಅಸ್ತ್ರವಾಗಿ ಮಾಡ್ಕೊಳ್ಳೋದಕ್ಕೂ ಕೂಡ ಇದೀಗ ಚೆಲುವರಾಯಸ್ವಾಮಿ ಮುಂದಾಗಿರುವಂಥದ್ದು. ಆ ಮೂಲಕ JDSಗೆ ಟಕ್ಕರ್ ಕೊಡುವಂತ ಕೆಲಸವನ್ನ ಚೆಲುವರಾಯಸ್ವಾಮಿ ಟೀಮ್ ಮಾಡ್ತಾ ಇರುವಂಥದ್ದು. ವಿಜಯ್, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.